ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆಯ ವತಿಯಿಂದ ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ. ಕರ್ನಾಟಕದ ಮೊದಲ ರಾಜಮನೆತನಗಳಲ್ಲಿ ಒಂದಾದ ಗಂಗರ ವಿಷಯಾಧಾರಿತ ಸ್ವಾತಂತ್ರ್ಯೋತ್ಸವ 220ನೇ ಕಲಾ ಪುಷ್ಪ ಪ್ರದರ್ಶನ ಆಗಸ್ಟ್ 2026ರ ಕುರಿತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. 866ರಲ್ಲಿ ಪ್ರಾರಂಭವಾದ ಅಗ್ರಿ ಆರ್ಟಿಕಲ್ಚರಲ್ ಸೊಸೈಟಿ ಆಫ್ ಇಂಡಿಯಾದ ಕಾರ್ಯದರ್ಶಿಯಾಗಿದ್ದ ವಿಲಿಯಂ ಮನ್ನು ಎಂಬ ಇಂಗ್ಲಿಷ್ ಅಧಿಕಾರಿಯ ವರದಿಗಳು. 1867ರಲ್ಲಿ ಲಾಲ್ಬಾಗ್ ತೋಟದಲ್ಲಿ ವಿವಿಧ ಬಗೆಯ ಪ್ರದರ್ಶನಗಳು ನಡೆದು ವಿಜೇತರಿಗೆ ಬಹುಮಾನ ವಿತರಣೆಯಾಗಿರುವ ಬಗ್ಗೆ ಉಲ್ಲೇಖಿಸುತ್ತವೆ. 1867ನೇ ಫೆಬ್ರವರಿ 16 ಮತ್ತು 17ರಂದು ಶನಿವಾರ ಹಾಗೂ ಭಾನುವಾರ 2 ದಿನಗಳ ಪ್ರಪ್ರಥಮ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಪ್ರದರ್ಶನದ ವಿಜೇತರಿಗೆ ಬೆಳ್ಳಿ ಮತ್ತು ಕಂಚಿನ ಬಹುಮಾನಗಳನ್ನು ವಿತರಿಸಲಾಗಿತ್ತು. ಈ ವಿಚಾರಗಳು 1867ರ ಮೈಸೂರು ಗೆಜೆಟ್ನಲ್ಲಿ ಅಧಿಕೃತವಾಗಿ ಪ್ರಕಟವಾಗಿರುವುದರಿಂದ ಇದೇ ಲಾಲ್ಬಾಗ್ನಲ್ಲಿ ನಡೆದ ಪ್ರಥಮ ಫಲಪುಷ್ಪ ಪ್ರದರ್ಶನವಾಗಿದೆ. ಅದೇ ವರ್ಷದ ಡಿಸೆಂಬರ್ 31ರಂದು 2ನೇ ಪ್ರದರ್ಶನ ನಡೆದಿರುವ ಬಗ್ಗೆಯೂ ಅಧಿಕೃತ ಸರ್ಕಾರಿ ವರದಿ ಇದೆ. ಲಾಲ್ಬಾಗ್ನ ಸೂಪರಿಂಟೆಂಡರ್ ಆಗಿದ್ದ ಜಾನ್ ಕ್ಯಾಮರಾನ್ ನೇತೃತ್ವದಲ್ಲಿ ಲಾಲ್ಬಾಗ್ನಲ್ಲಿ ದೇಶ ವಿದೇಶಿ ಸಸ್ಯ ಪ್ರಭೇದಗಳನ್ನು ನಮ್ಮ ವಾತಾವರಣಕ್ಕೆ ಹೊಂದಿಸುವ ಮೂಲ ಉದ್ದೇಶದಿಂದ 1889-91ರ ಅವಧಿಯಲ್ಲಿ ಗಾಜಿನ ಮನೆಯನ್ನು ನಿರ್ಮಿಸಲಾಯಿತು. ನಂತರದಲ್ಲಿ ಗಾಜಿನ ಮನೆಯಲ್ಲಿಯೇ ಫಲಪುಷ್ಪ ಪ್ರದರ್ಶನಗಳನ್ನು ಆಯೋಜಿಸಲು ಪ್ರಾರಂಭಿಸಲಾಯಿತು. ಗಾಜಿನ ಮನೆಯು ಇದುವರೆಗೆ ಸುಮಾರು 219ಕ್ಕೂ ಹೆಚ್ಚು ಫಲಪುಷ್ಪ ಪ್ರದರ್ಶನಗಳಿಗೆ ಹಾಗೂ ರಾಜ್ಯದ 106 ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮಾರಂಭಗಳಿಗೆ ವೇದಿಕೆಯಾಗಿ ಪ್ರಸಿದ್ಧಿ ಪಡೆದಿದೆ. ಪ್ರಸ್ತುತ ಪ್ರದರ್ಶನವು 220ನೇ ಪ್ರದರ್ಶನವಾಗಿರುತ್ತದೆ. ಈ ವರ್ಷ ಅಂದರೆ 2026ರ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನವನ್ನು ಕರ್ನಾಟಕ ಸರ್ಕಾರದ ಮಾರ್ಗದರ್ಶನದಲ್ಲಿ ಶ್ರೀ ಗಂಗಾ ಸಾಮ್ರಾಜ್ಯ ವೈಭವ ಕರ್ನಾಟಕದ ಮೊದಲ ರಾಜಮನೆತನಗಳಲ್ಲೊಂದಾದ ಗಂಗರ ವಿಷಯಾಧಾರಿತ ವಿಶೇಷ ಪರಿಕಲ್ಪನೆಯಡಿ ದಿನಾಂಕ 6-8-2026ರಿಂದ ದಿನಾಂಕ 17-8-2026ರವರೆಗೆ 12 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಗಂಗಾ ರಾಜವಂಶ ಕರ್ನಾಟಕದ ಇತಿಹಾಸದಲ್ಲಿ ಗಂಗರ ಆಳ್ವಿಕೆ ಚಿರಸ್ಮರಣೀಯವಾಗಿದೆ. ಅವರು ಆಳಿದ ಪ್ರದೇಶವನ್ನು ಗಂಗವಾಡಿ ಅಥವಾ ಗಂಗನಾಡು ಅಥವಾ ಗಂಗವಾಡಿ 96,000 ಎಂಬುದಾಗಿ ಕರೆಯಲಾಗಿದೆ. ಗಂಗರು ಸುಮಾರು 7 ಶತಮಾನಗಳ ಕಾಲ ಕ್ರಿಸ್ತಶಕ 325ರಿಂದ 1004ರವರೆಗೂ ಕರ್ನಾಟಕದ ದಕ್ಷಿಣ ಮತ್ತು ಮಧ್ಯಭಾಗ, ತಮಿಳುನಾಡಿನ ಉತ್ತರದ ಕೆಲವು ಭಾಗಗಳನ್ನು ಆಳಿದ್ದಾರೆ. ಧರ್ಮ ಮಹಾರಾಜನೆಂದ ಖ್ಯಾತನಾದ ಶ್ರೀ ಕೊಂಗಣಿ ವರ್ಮ ಈ ರಾಜವಂಶದ ಸಂಸ್ಥಾಪಕ. ದುರ್ವಿನೀತ, ಶ್ರೀಪುರುಷ, ಶಿವಮಾರ, ರಾಚಮಲ್ಲ, ಭೂತುಗ ಮೊದಲಾದ ರಾಜರು ಗಂಗವಂಶದ ಧ್ರುವತಾರೆಗಳಾಗಿದ್ದಾರೆ. ಕುವಳಾಲ ಅಂದರೆ ಇಂದಿನ ಕೋಲಾರ ಇವರ ಮೊದಲ ರಾಜಧಾನಿ. ನಂತರದ ದಿನಗಳಲ್ಲಿ ತಲಕಾಡು ಪ್ರಮುಖ ರಾಜಧಾನಿಯಾಯಿತು. ಕೆಲಕಾಲ ಮುಂಕುಂದ ಮತ್ತು ಮಣ್ಣೆ ಕೂಡ ಇವರ ರಾಜಧಾನಿಗಳಾಗಿದ್ದವು. ಇವರು ಪ್ರವರ್ಧಮಾನಕ್ಕೆ ಬಂದ ಪ್ರದೇಶದ ಬಹುಮುಖ್ಯ ಪ್ರಾಣಿಯಾದ ಆನೆ ಇವರ ರಾಜಲಾಂಛನವಾಗಿದೆ. ಗಂಗರಾಜರು ಅಚ್ಚ ಕನ್ನಡ ಭಾಷಿಕರಾಗಿದ್ದು ಕದಂಬರ ಜೊತೆಯಲ್ಲಿಯೇ ಮೊದಲ ಕನ್ನಡ ರಾಜ್ಯೋದಯಕ್ಕೆ ಕಾರಣೀಭೂತರಾಗಿದ್ದಾರೆ. ಗಂಗಾ ಸಾಮ್ರಾಜ್ಯ ವೈಭವ ಎನ್ನುವ ಪರಿಕಲ್ಪನೆಯಲ್ಲಿ ಈ ವರ್ಷ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸ್ತಾ ಇದ್ದೀವಿ. ಗಂಗಾ ಸಾಮ್ರಾಜ್ಯದವರ ಬಗ್ಗೆ ಹೇಳಬೇಕು ಅಂದರೆ ಗಂಗಾ ವಂಶ ಮತ್ತು ಕದಮ ವಂಶದವರು ಸಮಕಾಲೀನರು. ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಈಗಿನ ಹಾಲಿ ತಮಿಳುನಾಡಿನ ಉತ್ತರ ಭಾಗಗಳಲ್ಲಿ ಗಂಗರ ಸಾಮ್ರಾಜ್ಯ ವಿಸ್ತರಿಸಿತ್ತು. ಕ್ರಿಸ್ತಶಕ 325ರಿಂದ 1004ರವರೆಗೂ ಸುಮಾರು 7 ಶತಮಾನಗಳ ಕಾಲ ನಮ್ಮ ರಾಜ್ಯವನ್ನು ಅವರು ಆಳಿದ್ದಾರೆ. ಬಹುಶಃ ಅಷ್ಟು ದೀರ್ಘ ಕಾಲದವರೆಗೆ ಆಳಿದ ರಾಜವಂಶ ಅದೊಂದೇ ಅಂತ ನಾನು ಭಾವಿಸ್ತೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ಜನರಿಗೆ ಗಂಗಾ ವಂಶದ ರಾಜವಂಶದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಗಂಗಾ ವಂಶದ ಪರಿಕಲ್ಪನೆಯನ್ನು ಮಾಡಿದ್ದೀವಿ. ನಮ್ಮವ್ರಿಗೆ ನಾವು ಪೂರ್ವ ಗಂಗಾ ಅಂತ, ಪಶ್ಚಿಮ ಗಂಗಾ ಅಂತ. ಈಗ ಒರಿಸ್ಸಾದವರೆಗೂ ಸಹ ಗಂಗಾ ಸಾಮ್ರಾಜ್ಯ ವಿಸ್ತರಿಸಿತ್ತು. ಆಗಿನ ಕಾಲದಲ್ಲಿ ಕೋನಾರ್ಕ್ ಟೆಂಪಲ್ ಕಟ್ಟಿದ್ದನ್ನು ಗಂಗಾ ವಂಶಸ್ಥರೇ ಅಂತ ಇತಿಹಾಸಕಾರರು ಹೇಳ್ತಾರೆ. ಸೊ ಅಷ್ಟು ನಮಗೆ ಪ್ರೌಢಿಮೆ ನಮ್ಮ ಗಂಗಾ ಸಾಮ್ರಾಜ್ಯಕ್ಕೆ ಇದೆ. ಈ ನೆಲೆಯಲ್ಲಿ ಜನರಿಗೆ ಮಾಹಿತಿ ಕೊಡೋ ದೃಷ್ಟಿಯಿಂದ, ಗಂಗಾ ಸಾಮ್ರಾಜ್ಯ ದೃಷ್ಟಿಯಿಂದ ಈ ಒಂದು ಪರಿಕಲ್ಪನೆಯನ್ನು ಮಾಡಿದ್ದೀವಿ.
ಈ ವರ್ಷ 6ನೇ ತಾರೀಕು ಅಂದರೆ ನಾಳೆ ಎಲ್ಲ ನಾಡಿದ್ದರಿಂದ ಪ್ರಾರಂಭವಾಗಿ 17ನೇ ತಾರೀಕುವರೆಗೂ ಒಟ್ಟು 12 ದಿವಸಗಳ ಕಾಲ ಫಲಪುಷ್ಪ ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6ರವರೆಗೆ ಫಲಪುಷ್ಪ ಪ್ರದರ್ಶನ ಇರ್ತದೆ. ಪ್ರಮುಖವಾಗಿ ತಮಗೆಲ್ಲ ತಿಳಿದಿರೋ ಹಾಗೆ ಗಾಜಿನ ಮನೆಯಲ್ಲಿ ನಾವು ಪ್ರಮುಖವಾಗಿ ಫಲಪುಷ್ಪ ಪ್ರದರ್ಶನ ಮಾಡ್ತೀವಿ. ಈ ವರ್ಷ ಗಂಗಾ ಸಾಮ್ರಾಜ್ಯ ಆಧಾರಿತ ನಾವು ಮಾಡ್ತಾ ಇರೋದ್ರಿಂದ ಬೇಗೂರಿನಲ್ಲಿರುವ ಒಂದು ದೇವಸ್ಥಾನ, ಆ ದೇವಸ್ಥಾನವನ್ನು ಗಂಗಾರೆ ಕಟ್ಟಿದ್ದು. ಆಮೇಲೆ ಬೆಂಗಳೂರು ಅಂತ ಉಲ್ಲೇಖ ಬಂದಿರೋದು ಶಾಸನಗಳಲ್ಲಿ, ಬೇಗೂರಿನಲ್ಲಿರುವ ಶಾಸನಗಳಲ್ಲೇ ಬೆಂಗಳೂರು ಅಂತ ಪ್ರಪ್ರಥಮವಾಗಿ ಉಲ್ಲೇಖ ಬಂದಿದೆ. ಬೇಗೂರಿನಲ್ಲಿರುವ ದೇವಸ್ಥಾನದ ಮಾದರಿಯನ್ನು ಹೂಗಳ ಮೂಲಕ ಅಲಂಕರಿಸಿ ದೇವಸ್ಥಾನ ಮಾದರಿಯನ್ನು ನಾವು ಮಾಡಿದ್ದೀವಿ. ಅದರ ಹಿಂದೆ ಒಂದು ಚಾವುಂಡರಾಯ ಬಸದಿಯನ್ನು ಮಾಡಿದ್ದೀವಿ. ಯಾಕಂದರೆ ಚಾವುಂಡರಾಯ ನಿಮಗೆಲ್ಲ ಗೊತ್ತಿದೆ, ಶ್ರವಣಬೆಳಗೊಳದಲ್ಲಿ ಬಾಹುಬಲಿಯನ್ನು ನಿರ್ಮಿಸಿದವರು ಅವರೇನೆ. ಅವರು ಗಂಗಾ ಸಾಮ್ರಾಜ್ಯದಲ್ಲಿ ಅವರು ಸೇನಾಧಿಪತಿಯಾಗಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಅವರು ನಿರ್ಮಿಸಿದ ಬಸದಿಯನ್ನು ಸಹ ನಾವು ಹಿಂದೆ ನಿರ್ಮಿಸಿದ್ದೀವಿ. ಅದನ್ನು ಸಹ ವಿಶೇಷ ಹೂಗಳಿಂದ ನಾವು ಅಲಂಕಾರ ಮಾಡ್ತಾಯಿದ್ವಿ. ಸುಮಾರು 4 ದೇಶಗಳ 7 ಬಗೆಯ ವಿದೇಶಿ ಹೂಗಳನ್ನು ಸಹ ನಾವು ತರಿಸಿದ್ದೀವಿ. ಅನೇಕ ಖಾಸಗಿ ಕಂಪ್ನಿಗಳು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಪ್ರಮುಖವಾಗಿ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸು, ಆಮೇಲೆ ಭಾಗ್ಯಲಕ್ಷ್ಮಿ, ಫ್ಲೋರೆನ್ಸ್ ಫ್ಲೋರಾ ಮುಂತಾದ ಘಟಕಗಳು. ನಮ್ಮ ರಾಜ್ಯ ಹೂವಿನ ಉತ್ಪಾದನೆಯಲ್ಲೂ ಸಹ ಪ್ರಮುಖ ಸ್ಥಾನ ವಹಿಸಿದೆ. ಅದರಲ್ಲಿಯೂ ಈ ರೋಸಸ್, ಗುಲಾಬಿ ಹೂಗಳ ಪ್ರೊಡಕ್ಷನ್ನಲ್ಲಿ ಕರ್ನಾಟಕ ಮುಂಚೂಣಿನಲ್ಲಿದೆ. ಅದರ ಜೊತೆಗೆ ಬಾಹುಬಲಿ ಮೂರ್ತಿಯನ್ನು ಸಹ ನಾವು ವರ್ಟಿಕಲ್ ಗಾರ್ಡನ್ ಇದರಲ್ಲಿ ಮಾಡಿದ್ದೀವಿ. ಆಮೇಲೆ ಸೆಂಟರಲ್ಲಿ ದೇವಸ್ಥಾನದ ಹಿಂದೆ ಗಂಗಾ ವಂಶದ ಅನೇಕ ಸಾಮ್ರಾಜ್ಯದ ದೊರೆಗಳ ಪ್ರತಿಕೃತಿಯನ್ನು ಸಹ ನಾವು ಮಾಡ್ತಾಯಿದ್ದೀವಿ. ಮತ್ತು ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೀವಿ. ಈಗಾಗಲೇ ಪೊಲೀಸ್ ಇಲಾಖೆಯವರೊಂದಿಗೆ ಹಲವಾರು ಬಾರಿ ಸಭೆಯನ್ನು ಮಾಡಿದ್ದೀವಿ. ಈಗಾಗಲೇ ತಯಾರಿ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇದೆ. ಬಹುಶಃ ನಾಳೆ ಸಾಯಂಕಾಲದಷ್ಟೊತ್ತಿಗೆ ಪೂರ್ಣವಾಗಿ ಎಲ್ಲ ಸಿದ್ಧತೆಗಳು ಮುಗೀತದೆ. ಪೊಲೀಸವರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ. DCP ಅವರು, ACP ಅವರು ಮತ್ತು 6 ಜನ ಇನ್ಸ್ಪೆಕ್ಟರ್ಗಳು ಈ ಒಂದು ಬಂದೋಬಸ್ತ್ ಕಾರ್ಯದಲ್ಲಿ ಇರ್ತಾರೆ. ಸುಮಾರು 350 ಜನ ಪೊಲೀಸ್ ಸಿಬ್ಬಂದಿ ಈ ಒಂದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ನಮ್ಮ ಜೊತೆಗೆ ಕೋಆಪ್ರೇಷನ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು 6ನೇ ತಾರೀಕು 11 ಗಂಟೆಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಉದ್ಘಾಟನೆಯ ನಂತರ ಸಾರ್ವಜನಿಕರಿಗೆ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವೇಶ ಇರ್ತದೆ.